ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಆಪ್ತ ಮಿತ್ರ ಇದಾನಲ್ಲಪ್ಪ, ಮಲೇಷಿಯಾ, ದುಬೈ, ಬೆಂಗಳೂರು ಅಂತ ಸರ್ಕ್ಯೂಟ್ ಹೊಡಿತಾ ಇರ್ತಾನೆ. ಅವನು ಯಾರಿಗೋಸ್ಕರ ಒದ್ದಾಡ್ತಾ ಇದ್ದಾನೆ? ನಿಂಗ ಈ ವಯಸ್ಸಿನಲ್ಲಿ ಮಾತ್ರನೇ ಇರೋದು. ಈಗಿನ ಹುಡುಗರನ್ನ ಹನಿಮೂನ್ಗೆ ಹೋಗ್ರಪ್ಪ ಅಂತ ಈ ತಲೆ ಹಣ್ಣಾಗಿರೋ ಮುದುಕ ಹೇಳ್ಬೇಕಾ? ನೀವೇ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರಂತ ನಾನು ಅನ್ಕೊಂಡ್ರೆ ಆಫೀಸ್ಗೆ ಹೋಗ್ತಾರೆ. ಆಫೀಸ್ಗೆ ಸೀತಾ, ಅವ್ರಿಗೊಂದಿಷ್ಟು ಕಿವಿ ಹಿಂಡಿ ಎಲ್ಲಾದ್ರೂ ಕರ್ಕೊಂಡು ಹೋಗೋದು ಬಿಟ್ಟು ಅವನ ಜೊತೆ ಆಫೀಸ್ಗೆ ಹೊರಟು ನಿಂತಿದ್ದೀಯಲ್ಲ. ಆಗಲ್ಲ ತಾತ, ಮದುವೆ ಅಂತ ತುಂಬ ದಿನ ರಜಾ ಹಾಕಿದ್ವಿ, ರೊಟೀನ್ ಮುಂದುವರಿಬೇಕಲ್ಲ. ತುಂಬ ಕೆಲಸ ಪೆಂಡಿಂಗ್ ಇದೆ. ಸಿಹಿಗೂ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೀತಾ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನೀನು ಆಫೀಸ್ಗೆ ಹೋಗೋದ್ರಲ್ಲಿ ನಮಗೇನೂ ಅಭ್ಯಂತರ ಇಲ್ಲ. ಆದರೆ ಸಿಹಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅವಳಿಗೆ ಈ ಮನೆ ಇನ್ನೂ ಹೊಸ್ತು. ಜ್ಯೋತಿಷಿ ಹೇಳಿದ್ದಾರೆ ಅವಳಿಗೆ ಈ ಮನೆಯಿಂದ ಆಪತ್ತಿದೆ ಅಂತ. ಅವಳಿಗೇನು ಬೇಕು ಬೇಡ ಅನ್ನೋದನ್ನ ಯಾರ ಹತ್ರನೂ ಅವಳು ಬಾಯ್ಬಿಟ್ಟು ಕೇಳಲ್ಲ. ಪುಟ್ಟ ಹುಡುಗಿ ಪಾಪ, ಅವಳ ಬಗ್ಗೆ ಯೋಚನೆ ಮಾಡು ಸೀತಾ. ಹ್ಞೂ ಸೀತಾ, ಸಿಹಿಗೆ ಈ ಮನೆ ಹೊಸ್ದು, ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾಳೆ. ಅಲ್ಲಿವರೆಗೂ ನೀನು ಅವಳ ಜೊತೆನೇ ಇದ್ರೆ ಒಳ್ಳೇದು. ಕರೆಕ್ಟ್ ಅಲ್ವಾ ಚಿಕ್ಕಿ? ಸಿಹಿಗೇನು ಪ್ರಾಬ್ಲಮ್ ಆಗಬಾರ್ದು. ನೀವು ಸಿಹಿ ಜೊತೆನೇ ಇರೋಕ್ಕಾಗುತ್ತಾ? ಅದು ಓಕೆ ರಾಮ್, ಅಟ್ಲೀಸ್ಟ್ ಆಫೀಸಿಗೆ ಬಂದು ಲೀವ್ ಎಕ್ಸ್ಟೆನ್ಷನ್ ಕೊಟ್ಟು ಬರ್ತೀನಿ. Are you joking? Sita, you're not just an employee. The owner of this company. ಈಗ ನನ್ನ ಸೊಸೆ ಬಂದೇ ಬಿಟ್ಲು. ಈ ಮನೆ ಸೊಸೆಗೆ ಸಲ್ಲಬೇಕಾದ ಮರ್ಯಾದೆ, ಗೌರವ ಎಲ್ಲ ಅವಳಿಗೆ ಅರ್ಹತೆಯಿಂದಾನೇ ಸಲ್ಲುತ್ತೆ. ಹೌದಪ್ಪ, ಹೆಂಡತಿ ಪಕ್ಕಕ್ಕೆ ಬಂದ್ಮೇಲೆ ಎಲ್ಲದಕ್ಕೂ ಓನರೇ. ಹಂಗಂತ ಬಣ್ಣದ ಮಾತಾಡಿ ನನ್ನ ಯಾಮಾರಿಸ್ಬೇಡಪ್ಪ. ಮೊದಲು ನೀನು ಹನಿಮೂನ್ಗೆ ಹೋಗೋದನ್ನ ಚರ್ಚೆ ಮಾಡಿ ನನಗೆ ತಿಳಿಸು. ನಿನಗೆ ಆಫೀಸ್ಗೆ ಹೋಗಿ ಮಾಡಿ ಕಟ್ಟು ಅಂತಲ್ಲ ಮದುವೆ ಮಾಡಿಸಿದ್ದು. ಮಾವಯ್ಯ, ಸೀತಾ ಎಲ್ಲಿಗೂ ಹೋಗಲ್ಲ. ಇವತ್ತು ಒಂದಿನ ಬೇಕಿದ್ರೆ ಅಪ್ಪು ಆಫೀಸ್ಗೆ ಹೋಗ್ಬಿಟ್ಟು ಬರಲಿ. ಆಮೇಲೆ ಇವರಿಬ್ಬರನ್ನ ಒಂದು ವಾರದ ಮಟ್ಟಿಗೆ ಹನಿಮೂನ್ ಕಳ್ಸೋಣ. ಸೀತಾ, ನೀ ಹೋಗಿ ಅಪ್ಪನ ಬಿಟ್ಬಾ. ನೀವಿಬ್ರು ಇಲ್ಲೇ ನಿಂತಿದ್ರೆ ಮಾವಯ್ಯ ಹೀಗೆ ಲೆಕ್ಚರ್ ಕೊಡ್ತಾನೆ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಸಂಜೆ ಬೇಗ ಬರ್ತೀನಿ. ಬಾಯ್ ಬಂಗ್ರಾ. ಬಾಯ್ ಅಪ್ಪ. ನಿಂಗೇನೋ ಗುಡ್ ಹೇಳಬೇಕು, ಬಾ ನನ್ನ ಜೊತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.